ನಮಸ್ಕಾರ. ಕುರುಕ್ಷೇತ್ರ ರಣ ಕಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕುರುಕ್ಷೇತ್ರ ರಣಕಣ ಕಾರ್ಯಕ್ರಮದಲ್ಲಿ ದಾವಣಗೆರೆ ಬೆಣ್ಣೆ ನಗರಿ 28 ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆ, ಅಲ್ಲಿನ ಸತ್ಯದ ಚಿತ್ರಣ ಯಾವ ರೀತಿ ಇದೆ ಇದನ್ನ ವಿವರಿಸಲಿಕ್ಕೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ಮುಂದಿನ ಅರ್ಧ ಗಂಟೆಗಳ ಕಾಲ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಚಿತ್ರಣ, ಆಕಾಂಕ್ಷಿಗಳು ಯಾರು, ಹಾಗೆ ಹಾಲಿ ಸಂಸದರ ಬಲಾಬಲ ಏನು, ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಪ್ಲಸ್ ಅಂಡ್ ಮೈನಸ್ ನ ಲೆಕ್ಕಾಚಾರಗಳೇನು, ಎಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ರಣಕಣದಲ್ಲಿ ನಾವು ಪಿಕ್ ಮಾಡಿರುವಂತಹ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರ. ದಾವಣಗೆರೆ ಅಂತಂದ್ರೆ ನಮಗೆ ಮೊದಲಿಗೆ ನೆನಪಾಗೋದು ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಯಾವ ರೀತಿಯಾಗಿ ಹೆಂಚಿನ ಮೇಲೆ ಹಾಕಿದಾಗ ಚಟಚಟ ಅಂತ ಸೌಂಡ್ ಬರುತ್ತೋ ಅದೇ ರೀತಿಯಾಗಿ ಇವತ್ತು ಈ ಕ್ಷೇತ್ರ ಸದ್ದನ್ನು ಮಾಡ್ತಾ ಇದೆ. ಹಲವು ಜನ ಆಕಾಂಕ್ಷಿಗಳಿದ್ದಾರೆ ಈ ಕ್ಷೇತ್ರದಲ್ಲಿ. ಪ್ಲಸ್ ಮೈನಸ್ ಎಲ್ಲವೂ ಕೂಡ ಇದೆ. ಮಧ್ಯ ಕರ್ನಾಟಕದಲ್ಲಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಗುರುತಿಸಿಕೊಂಡಿರುವಂಥ ಲೋಕಸಭಾ ಕ್ಷೇತ್ರ ಇದು. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಲೋಕ ಅಖಾಡದಲ್ಲಿ ಜಿದ್ದು ಹೇಗಿದೆ ಗೊತ್ತಾ? ಈ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಫೀವರ್, ಒಂದು ರೀತಿಯಲ್ಲಿ ನಮಗೆ ಜ್ವರ ಬಂದಾಗ ಯಾವ ರೀತಿಯಾಗಿ ಆತಂಕ ಇರುತ್ತೋ, ಏನಾಗ್ಬಿಡುತ್ತೋ ಅಂತೇಳಿ ಅದೇ ರೀತಿಯಾದಂಥ ಒಂದು ಫೀಲಿಂಗ್ ಕ್ಷೇತ್ರದಲ್ಲಿದೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಅಖಾಡ ರಂಗೇರಿದೆ. ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯಿಂದ ಇವತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಏನು ಸಚಿವರಾಗಿದ್ದಾರೆ, ವಿಧಾನಸಭೆಯಲ್ಲಿ ಏನು ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಇವರು 2014ರಲ್ಲೂ ಕೂಡ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದ್ರು. ಈ ಬಾರಿ BJPಯಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ? ಹಾಲಿ ಸಂಸದರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಬೇರೆ ಯಾರಿಗಾದರೂ ಕೊಡಿಸೋದಕ್ಕೆ ಓಡಾಡ್ತಿದ್ದಾರಾ ಅಥವಾ ಆಕಾಂಕ್ಷಿಗಳ ಪಟ್ಟಿ ಹೇಗಿದೆ, ಕಾಂಗ್ರೆಸ್ ಪಾಳದಲ್ಲಿ ಹೇಗಿದೆ ಪಟ್ಟಿ, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಮುಂದಿನ ಹಂತದಲ್ಲಿ ಇಡ್ತಾ ಹೋಗ್ತಾ ಇರ್ತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ ಬಿಜೆಪಿಯಲ್ಲಿ 5ಕ್ಕೂ ಹೆಚ್ಚು, ಕಾಂಗ್ರೆಸ್ನಲ್ಲಿ 7ಕ್ಕೂ ಹೆಚ್ಚು. ಯಾರ್ಯಾರ ಆಕಾಂಕ್ಷಿತರು, ಹಾಲಿ ಸಂಸದರ ಭವಿಷ್ಯ ಏನು, ಇದೆಲ್ಲದರ ಕುರಿತಾಗಿ, ಹಾಗೆ ಮುಖ್ಯವಾಗಿ ಮ್ಯಾಂಚೆಸ್ಟರ್ ಸಿಟಿ ಆಫ್ ಕರ್ನಾಟಕ ಅಂತ ಹೇಳಿ ಖ್ಯಾತಿಯಾಗಿರುವ ದಾವಣಗೆರೆಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಿಜಕ್ಕೂ ಕೂಡ ಜನ ಸಂತುಷ್ಟರಿದ್ದಾರಾ, ಹಾಲಿ ಸಂಸದರ ಕಾರ್ಯವೈಖರಿ ಬಗ್ಗೆ, ಇದೆಲ್ಲದರ ಕುರಿತಾಗಿ ಒಂದು ವರದಿ ಇದೆ. ವರದಿ ಗಮನಿಸಿ ನಂತರದಲ್ಲಿ ಇನ್ ಡಿಟೇಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಬೆಣ್ಣೆ ನಗರಿಯಲ್ಲಿ ರಂಗೇರಿದ ಲೋಕ ಫೀವರ್. ದೇಶಾದ್ಯಂತ ಏನು ಲೋಕಸಭಾ ಚುನಾವಣೆಯ ಕಾವು ಈಗಾಗಲೇ ಜೋರಾಗಿರುವಂಥದ್ದು. ಅದರಂತೆ ದಾವಣಗೆರೆಯಲ್ಲೂ ಸಹ ಏನು ಲೋಕಸಭಾ ಸಿದ್ಧತೆ ಭರ್ಜರಿಯಿಂದ ಜರುಗಿರುವಂಥದ್ದು. ಏನು ರಾಷ್ಟ್ರೀಯ ಪಕ್ಷಗಳಂತ BJP ಮತ್ತು ಕಾಂಗ್ರೆಸ್ನಲ್ಲಿ ತಂತ್ರ ಪ್ರತಿತಂತ್ರಗಳನ್ನು ರೂಪಿಸಲು ಈಗಾಗಲೇ ಏನು ಜನಪ್ರತಿನಿಧಿಗಳು ಮುಂದಾಗಿರುವಂಥದ್ದು. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣಾ ಕಾವು ರಂಗೇರುತ್ತಿದೆ. ಈಗಾಗಲೇ ಜಿಲ್ಲೆಯಲ್ಲಿ 2 ಪಕ್ಷಗಳ ನಡುವೆ ಜಿದ್ದಾಜಿದ್ದಿ ಶುರುವಾಗಿದೆ. ಜೊತೆಗೆ ಟಿಕೆಟ್ಗಾಗಿ ಘಟಾನುಘಟಿ ನಾಯಕರ ನಡುವೆ ದೊಡ್ಡ ಫೈಟ್ ನಡೆಯುತ್ತಿದೆ. ಬಿಜೆಪಿ ಟಿಕೆಟ್ಗಾಗಿ ನಡೆಯುತ್ತಿದೆ ಫೈಟ್. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಹಾಲಿ ಸಂಸದ GM ಸಿದ್ದೇಶ್ವರ ಸತತ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅವರ ತಂದೆ ದಿವಂಗತ ಮಲ್ಲಿಕಾರ್ಜುನ್ ಅವರು 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದು 6 ಸಲ ಸಿದ್ದೇಶ್ವರ ಕುಟುಂಬವೇ ಲೋಕಸಭಾ ಚುನಾವಣೆಯಲ್ಲಿ ಜಯ ಗಳಿಸುತ್ತಾ ಬಂದಿದೆ. ಇದೀಗ ಈ ಸಲ ಸಿದ್ದೇಶ್ವರ ಅವರಿಗೆ ಟಿಕೆಟ್ ತಪ್ಪೋ ಭೀತಿ ಎದುರಾಗಿದೆ. ಮಾಜಿ ಸಚಿವ MP ರೇಣುಕಾಚಾರ್ಯ, ಮಾಜಿ ಜಗಳೂರು ಶಾಸಕ ಗುರುಸಿದ್ದನಗೌಡರ್ ಪುತ್ರ ಡಾಕ್ಟರ್ ರವಿಕುಮಾರ್, ಹಾಲಿ ಸಂಸದ GM ಸಿದ್ದೇಶ್ವರ್ ಪುತ್ರ ಅನಿತ್ ಕುಮಾರ್ ಸೇರಿದಂತೆ ದೊಡ್ಡ ಮಟ್ಟದಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. ಕೈ ಪಾಳ್ಯದಲ್ಲೂ ಟಿಕೆಟ್ ವಾರ್. ಇನ್ನು ಕಾಂಗ್ರೆಸ್ನಲ್ಲಿಯೂ ಲೋಕಸಭಾ ಚುನಾವಣೆಗಾಗಿ ಸಾಕಷ್ಟು ಮಂದಿ ತಾಲೀಮು ನಡೆಸುತ್ತಿದ್ದಾರೆ. ಒಂದು ವೇಳೆ ಸಚಿವರು ಸ್ಪರ್ಧೆ ಮಾಡುವಂತೆ ಕೆಪಿಸಿಸಿ ಹೇಳಿದರೆ SS ಮಲ್ಲಿಕಾರ್ಜುನ ಸ್ಪರ್ಧೆ ಅನಿವಾರ್ಯವಾಗಲಿದೆ. ಇದರ ಜೊತೆಗೆ ಸಚಿವ SS ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸ್ಪರ್ಧೆ ಮಾಡಿಸುವ ಚಿಂತನೆ ಮತ್ತು ಸಿದ್ಧತೆ ಶಾಮನೂರು ಕುಟುಂಬ ಸೇರಿ ಆಪ್ತ ವಲಯದಲ್ಲಿ ನಡೆದಿದೆ ಎನ್ನಲಾಗ್ತಿದೆ. ಇದನ್ನೆಲ್ಲ ಹೊರತುಪಡಿಸಿದರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡುವವರ ಪಟ್ಟಿ ಕೂಡ ದೊಡ್ಡದಿದೆ. ಇನ್ಸೈಟ್ IAS ಕೋಚಿಂಗ್ ಸೆಂಟರ್ನ ವಿನಯ್ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ HB ಮಂಜಪ್ಪ, ಮಾಜಿ ಶಾಸಕ ಮತ್ತು ಸಿದ್ದರಾಮಯ್ಯ ಆಪ್ತ S ರಾಮಪ್ಪ, ಕೆಪಿಸಿಸಿ ಸದಸ್ಯ ಮತ್ತು ರಾಹುಲ್ ಗಾಂಧಿ ಆಪ್ತ ಕಲೇಶ್ ರಾಜ್ ಪಾಟೀಲ್,
ಮಾಜಿ ಸಂಸದ ಚೆನ್ನಯ್ಯ ಒಡೆಯರ್ ಪುತ್ರ ಶಿವಕುಮಾರ್ ಒಡೆಯರ್ ಕೈ ಪಾಳ್ಯದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಒಟ್ನಲ್ಲಿ ದಾವಣಗೆರೆಯಲ್ಲಿ ಈ ಸಲದ ಲೋಕಸಮರದ ಅಖಾಡ ಸಕಲ ರೀತಿಯಲ್ಲೂ ಸಿದ್ಧವಾಗುತ್ತಿದೆ. 2024ರಲ್ಲಿ ಏನು ದಾವಣಗೆರೆ ಲೋಕಸಭೆ ಕ್ಷೇತ್ರದಿಂದ ಯಾರು ಜಯಬೇರಿ ಬಾರಿಸಿ ಏನು ದೆಹಲಿ ಗದ್ದುಗೆ ಹಿಡಿತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸ್ವರಾಜ್ ರಿಗರ್ ಜೊತೆ ವಿಠಲ್ ಕ್ಯಾರೋಟ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅಖಾಡ ಸಿದ್ಧವಾಗಿದೆ ಅಂದಮೇಲೆ ಅಖಾಡ ಕಿಳಿದು ಕುಸ್ತಿ ಆಡೋ ಪಟುಗಳು ಕೂಡ ಬೇಕಲ್ವಾ? ಎರಡೂ ಪಕ್ಷದಲ್ಲೂ ಕೂಡ ಸಾಕಷ್ಟು ಹೆಸರುಗಳು ಚಾಲ್ತಿಯಲ್ಲಿದೆ. ಅಭ್ಯರ್ಥಿಗಳ ಪಟ್ಟಿಯಲ್ಲಿ, ಆಕಾಂಕ್ಷಿತರ ಪಟ್ಟಿಯಲ್ಲಿ, ಇನ್ಫ್ಯಾಕ್ಟ್ ಅಭ್ಯರ್ಥಿ ಆಗಬೇಕು ಅನ್ನೋ ಆಕಾಂಕ್ಷೆ ಇರುವವರ ಪಟ್ಟಿಯಲ್ಲಿ. ಹಾಗಾದ್ರೆ ಬಿಜೆಪಿ ಹಾಗೆ ಕಾಂಗ್ರೆಸ್ನಲ್ಲಿ ಯಾರೆಲ್ಲರ ಹೆಸರು ಚಾಲ್ತಿಯಲ್ಲಿದೆ ಗಮನಿಸ್ತಾ ಹೋಗೋಣ. ಈ ಕ್ಷೇತ್ರ ವಿಶೇಷವಾಗಿ ನಾವು ಗಮನಿಸಬೇಕು ಅಂತಂದ್ರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಹಾಗೆ ಸಿದ್ದೇಶ್ವರ್ ಅವರ ಕುಟುಂಬ, ಈ ಎರಡು ಕುಟುಂಬಗಳ ನಡುವೆನೆ ಫೈಟ್ ನಡೀತಾ ಬಂದಿರೋದು. ಒಂದು ಪಕ್ಷ ಬಿಜೆಪಿ, ಮತ್ತೊಂದು ಕಾಂಗ್ರೆಸ್. ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಅಂದ್ರೆ ಕಾಂಗ್ರೆಸ್, ಹಾಗೆ ಸಿದ್ದೇಶ್ವರ್ ಫ್ಯಾಮಿಲಿ ಅಂದ್ರೆ ಬಿಜೆಪಿ. ಆದ್ರೆ ಬೀಗರಾದ್ರೂ ಕೂಡ ಸಂಬಂಧದಲ್ಲಿ ರಾಜಕೀಯವಾಗಿ ಎರಡೂ ಭಿನ್ನ ಅಭಿಪ್ರಾಯವುಳ್ಳ ಪಕ್ಷಗಳಾಗಿರೋದ್ರಿಂದ ಈ ಬಾರಿ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಕುತೂಹಲ ಇದ್ದೇ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಬಿಜೆಪಿಯಿಂದ 5-6 ಮಂದಿಯ ಹೆಸರು ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ. ಹಾಲಿ ಸಂಸದ GM ಸಿದ್ದೇಶ್ವರ್ ಅವರನ್ನು ಒಳಗೊಂಡಂತೆ. ಇತ್ತ ಕಾಂಗ್ರೆಸ್ನಿಂದ SS ಮಲ್ಲಿಕಾರ್ಜುನ್ ಅವರನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಂಸದ ಸ್ಥಾನಕ್ಕೆ ನೀವು ಕಂಟೆಸ್ಟ್ ಮಾಡಿ ಅಂತ ಬಂದ್ರು ಬರಬಹುದು. ಆದ್ರೆ ಅವರ ಪತ್ನಿ ಹೆಸರು ಕೂಡ ಅಷ್ಟೇ ಪ್ರಮುಖವಾಗಿ ಕೇಳೋಕೆ ಸಿಗ್ತಾ ಇದೆ. ನಾಗೇಂದ್ರ, ಎಸ್ ನೋಡಿ, ಈಗ ಬಿಜೆಪಿ ಕಾಂಗ್ರೆಸ್ ನಡುವಿನ ಫೈಟ್ ಅಂತ ಹೇಳೋದಕ್ಕಿಂತ ಇಲ್ಲಿ ಸಿದ್ದೇಶ್ವರ್ ಕುಟುಂಬ ಹಾಗೂ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಟಾಗಿದೆ. ನೋಡಿ, ಇದೇ SS ಮಲ್ಲಿಕಾರ್ಜುನ್ ಅವರು ಇವತ್ತು ಏನು ಸಚಿವರಿದ್ದಾರೆ, ಹಾಲಿ ಸಚಿವರಿದ್ದಾರೆ, ಇವರು 2014ರಲ್ಲಿ ಇದೇ GM ಸಿದ್ದೇಶ್ವರ್ ಅವರ ವಿರುದ್ಧ ಕಣಕ್ಕಿಳಿದು ಸೋಲನ್ನು ಅನುಭವಿಸಿರ್ತಾರೆ. ಈಗ ಆಕಾಂಕ್ಷಿಗಳ ಪಟ್ಟಿಯಂತೂ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ. ಪ್ರಮುಖವಾಗಿ ಬಿಜೆಪಿಯಲ್ಲಿ ರೇಣುಕಾಚಾರ್ಯ ಅವರು ಕೂಡ ಹೊನ್ನಾಳಿ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು ಕೂಡ. ಸೊ ಈ ಬಾರಿ ಗೆಲುವು ನಿಶ್ಚಿತ ಅಂತೇಳಿ ಕನಸನ್ನು ಕಾಣ್ತಿದ್ದಂಥ ರೇಣುಕಾಚಾರ್ಯ ಅವ್ರಿಗೆ ಅದು ಕನಸಾಗಲಿಲ್ಲ, ಅದು ಹುಸಿ ಆಯಿತು, ಹೀನಾಯವಾದಂಥ ಸೋಲಾಯಿತು. ಆದರೂ ಕೂಡ ಸುಮ್ಮನಾಗದಂಥ ರೇಣುಕಾಚಾರ್ಯ ಅವರು ಇಡೀ ದಾವಣಗೆರೆಯಾದ್ಯಂತ ಓಡಾಟಕ್ಕೆ ಮುಂದಾಗಿದ್ದಾರೆ. ಲೋಕಸಭಾ ಚುನಾವಣೆಯ ಮೇಲೆ ಟಿಕೆಟ್ಗೋಸ್ಕರ ಕಣ್ಣನ್ನು ಇಟ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇಂಟ್ರೆಸ್ಟಿಂಗ್ ಏನಂತಂದ್ರೆ GM ಸಿದ್ದೇಶ್ವರ್ ಅವರು ಕೂಡ BSYಗೆ ಆಪ್ತಾರೆ, ರೇಣುಕಾಚಾರ್ಯ ಅಂತೂ ಅತಿ ಆಪ್ತರು. ಈಗ ಇಬ್ಬರನ್ನ ಬ್ಯಾಲೆನ್ಸ್, ಇಬ್ರು ಆಕಾಂಕ್ಷಿಗಳೇ. ಸಿದ್ದೇಶ್ವರ್ ಅವರು ಕೂಡ ಮತ್ತೊಮ್ಮೆ ನಾನು ಕಂಟೆಸ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲೇ ಇದೆ ಅವರ ಅಭಿಪ್ರಾಯ ಕೂಡ. ಈಗ ಇಬ್ರು ಕೂಡ BSYಗೆ ಆಪ್ತರಾಗಿರೋದ್ರಿಂದ ಅವರನ್ನ ಹೆಂಗ್ ಸಮಾಧಾನ ಮಾಡ್ತಾರೆ ಯಡಿಯೂರಪ್ಪನವರು? ಸದ್ಯಕ್ಕೆ ಈಗಿರೋ ಚಾಲೆಂಜ್ ಅದು. ಅದರಲ್ಲೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ಮೇಲಂತೂ ರೇಣುಕಾಚಾರ್ಯ ಅವರು ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಹೆಸರುಗಳಿದೆ ಬಿಜೆಪಿ ಆಕಾಂಕ್ಷಿತರ ಪಟ್ಟಿಯಲ್ಲಿ. ಡಾಕ್ಟರ್ ರವಿಕುಮಾರ್ ಅಂತ ಹೇಳಿ ಜಗಳೂರು ಶಾಸಕ ಗುರುಸಿದ್ದನಗೌಡರ ಪುತ್ರ ಇವರು, ಹಾಗೆ ಅನಿತ್ ಕುಮಾರ್, B ಕೊಟ್ರೇಶ್, ಇವರೆಲ್ಲರ ಹೆಸರು ಕೂಡ ಇದ್ರು ಕೂಡ ಕಾಂಪಿಟೇಷನ್ ಅಂತೂ ಇದೆ. GM ಸಿದ್ದೇಶ್ವರ್ ಅವರ ಪುತ್ರ ಅನಿತ್ ಕುಮಾರ್ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ ಕ್ಷೇತ್ರದಲ್ಲಿ. ಯಾವಾಗ GM ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಡೌಟ್ ಅನ್ನುವ ಚರ್ಚೆಗಳು ಶುರುವಾಯಿತು, ನಾವು ಹೇಳ್ತಿಲ್ಲ ಇದನ್ನು, ಚರ್ಚೆಗಳು ಯಾವಾಗ ಶುರುವಾಯಿತು ಆ ಕ್ಷಣದಿಂದಲೇ ಅನಿತ್ ಕುಮಾರ್ ಅವರು ಬಹಳಷ್ಟು ಆಕ್ಟಿವ್ ಆಗಿ ಕ್ಷೇತ್ರದಾದ್ಯಂತ ಓಡಾಟಕ್ಕೆ ಧುಮುಕಿದ್ದಾರೆ. ನೋಡಬೇಕು ವರಿಷ್ಠರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತೇಳಿ. ಹಾಗೆ ಕಾಂಗ್ರೆಸ್ ಆಕಾಂಕ್ಷಿತರ ಪಟ್ಟಿಯನ್ನ ಕೂಡ ಒಮ್ಮೆ ಗಮನಿಸ್ಬಿಡೋಣ. 28 ವರ್ಷದಿಂದ ಕಾಂಗ್ರೆಸ್ಗೆ ಸತತವಾಗಿ ನಡೆದ ಎಲ್ಲಾ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸೋಲೆ ಆಗ್ತಾ ಬಂದಿದೆ. ಆದ್ರೆ ಪ್ರಬಲ ಪೈಪೋಟಿ ಅಂತೂ ಆಗ್ತಾನೆ ಇದೆ. ಕಳೆದ ಬಾರಿ ನಾವು ಗಮನಿಸಿದಾಗ 1,69,000 ಮತಗಳ ಅಂತರ ಆಯಿತು ಬಿಜೆಪಿ ಹಾಗೆ ಕಾಂಗ್ರೆಸ್ನ. GM ಸಿದ್ದೇಶ್ವರ್ ಅವರು ತಗೊಂಡಿದ್ದು ಸುಮಾರು 5,80,000 ಓಟ್ಗಳೇನೋ ತಗೊಂಡಿದ್ರು ಅವರು, ನನಗೆ ಗೊತ್ತಿರೋ ಹಾಗೆ. ಕಾಂಗ್ರೆಸ್ನವ್ರು ತಗೊಂಡಿದ್ದು ಕೇವಲ ಅಂದರೆ 4,82,000 ಹತ್ರ ತಗೊಂಡಿದ್ರು. ಸೊ ಹಾಗಾಗಿ ಪ್ರಬಲವಾದಂಥ ಪೈಪೋಟಿ ಅಂತೂ ಇದ್ದೇ ಇದೆ. ಸೊ ಈಗ ಮೈತ್ರಿ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಕ್ಲಿಷ್ಟಕರವಾಗಬಹುದು ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಕಾಂಗ್ರೆಸ್ ಆಕಾಂಕ್ಷಿಗಳ ಪಟ್ಟಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ, ಯಾರೆಲ್ಲ ಇದ್ದಾರೆ ಅಂತ ಹೇಳಿ. ಇಲ್ಲಿ ಪ್ರಮುಖವಾಗಿ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಹೆಸರು ಕೂಡ ಓಡಾಡ್ತಾ ಇದೆ, ಪ್ರಭಾ ಮಲ್ಲಿಕಾರ್ಜುನ್ ಅವರು. ಅವ್ರಿಗೂ ಕೂಡ ಟಿಕೆಟ್ ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ HB ಮಂಜಪ್ಪ ಅವರಿದ್ದಾರೆ, ಹರಿಹರ ಮಾಜಿ ಶಾಸಕ S ರಾಮಪ್ಪ ಅವರಿದ್ದಾರೆ, KPCC ಸದಸ್ಯರು ಆಗಿರುವಂಥ ಕಲ್ಲೇಶ್ ರಾಜ್ ಪಾಟೀಲ್ ಅವರಿದ್ದಾರೆ, ಮಾಜಿ ಸಂಸದ ಚೆನ್ನಯ್ಯ ಒಡೆಯರ್ ಅವರ ಪುತ್ರ ಶಿವಕುಮಾರ್ ಒಡೆಯರ್ ಅವರಿದ್ದಾರೆ, ಮತ್ತೊಂದು ಕಡೆ B ವಿನಯ್ ಕುಮಾರ್ ಅವರು. ನೋಡಿ, ಇಷ್ಟು ಜನ ಇದ್ದಾರೆ ಕಾಂಗ್ರೆಸ್ನ ಆಕಾಂಕ್ಷಿಗಳು. ಇವರಲ್ಲಿ ಯಾರಿಗೆ ಟಿಕೆಟ್ ಒಲಿಯುತ್ತೆ ಅನ್ನೋದು ಕೂಡ ಕುತೂಹಲ ಕೆರಳಿಸ್ತಾ ಇದೆ.
ರೈಟ್. ವಿನಯ್ ಕುಮಾರ್ ಅವರು ಇವರು ಕಾಂಗ್ರೆಸ್ನ ಟಿಕೆಟ್ನ ಆಕಾಂಕ್ಷಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಸಿದ್ದರಾಮಯ್ಯ ಅವರ ಆಪ್ತರಂತೆ ತಾವು, ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆಯಂತೆ. ಏನ್ ಹೇಳ್ತಿದ್ದಾರೆ ಸರ್ ಸಿದ್ದರಾಮಯ್ಯನವರು ಅಥವಾ ನಿಮ್ಮ ಪಕ್ಷದ ವರಿಷ್ಠರು? ಪಕ್ಷದ ವರಿಷ್ಠರು ಈಗ ಕಾಂಗ್ರೆಸ್ನಲ್ಲಿ ಹೊಸ ಚಿಂತನೆ ಇದೆ. ಯೂತ್ಗೆ ಅವಕಾಶ ಕೊಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು. ಅದರಲ್ಲೂ ಸಮಾಜ ಕ್ಷೇತ್ರದಲ್ಲಿ ಏನಾದ್ರೂ ಸಾಧನೆ ಮಾಡಿ ಬಂದವರಿಗೆ, ನಾನು ಬೇಸಿಕಲಿ ಎಜುಕೇಶನ್ ಸೆಕ್ಟರ್ ಅಲ್ಲಿ ಎಜುಕೇಶನಿಸ್ಟ್ ತರ ಬಂದಿದ್ದೀನಿ. ಸುಮಾರು ಸಾವಿರಾರು ಜನ IAS ಅಧಿಕಾರಿಗಳು ನಮ್ಮ ಇನ್ಸೈಟ್ಸ್ IAS ಸಂಸ್ಥೆಯಿಂದ ಪಾಸ್ ಆಗಿದ್ದಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, DK ಶಿವಕುಮಾರ್ ಸಾಹೇಬ್ ಇರ್ಬೋದು, ಅಥವಾ AICC ನಲ್ಲಿರುವ ಸೀನಿಯರ್ಸ್ ಇರ್ಬೋದು. ಇವಾಗ ದಾವಣಗೆರೆ ಅಂತ ಒಂದು ಮಹಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಟ್ಟ ಹಾಕ್ಬೇಕು, 28 ವರ್ಷದಿಂದ ಅಧಿಕಾರದಲ್ಲಿರೋ ಬಿಜೆಪಿಯಿಂದ ಮಟ್ಟ ಹಾಕ್ಬೇಕು ಅನ್ನೋದಾದ್ರೆ, ಅಂದ್ರೆ ಶಾಮನೂರ್ ಅವ್ರ ಕುಟುಂಬದಿಂದ ಸಾಧ್ಯ ಆಗದೆ ಇದ್ದದ್ದು ನಿಮ್ ಕೈಲಿ ಆಗತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೂ ಗೊತ್ತಿರೋ ಹಾಗೆ ಶಾಮನೂರ್ ಶಿವಶಂಕರಪ್ಪನವರ ಫ್ಯಾಮಿಲಿ ಹಿಡಿತ ಸಾಕಷ್ಟಿದೆ. ಈಗ SS ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಇದೆ, ಅವ್ರ ಪತ್ನಿ ಹೆಸರು ಕೂಡ ಇದೆ ಪಟ್ಟಿಯಲ್ಲಿ. ಇಲ್ಲಿ ನನಗೆ ಟಿಕೆಟ್ ಸಿಕ್ಕಲ್ಲಿ ಮಿನಿಮಮ್ 1.5 ಇಂದ 2 ಲಕ್ಷ ಅಂತರದಲ್ಲಿ ಗೆದ್ದೇ ಗೆಲ್ತೀನಿ. ಇದಕ್ಕೆ 2-3 ಕಾರಣ ಹೇಳ್ಬಿಡ್ತೀನಿ ಯಾಕೆ ಅಂತಂದು. ಮೊದಲನೇದಾಗಿ ಶಾಮನೂರ್ ಫ್ಯಾಮಿಲಿ ಅವರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು, ಇಲ್ಲ ಅಂತಂದಲ್ಲ. ಇಲ್ಲಿ ಡೆಮೋಗ್ರಫಿ ವೈಸ್ ಹೋಗ್ಬೇಕು. ನಾನು ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿದವನಾಗಿರೋದ್ರಿಂದ ಅಲ್ಲಿ 70-75% ಜನಸಂಖ್ಯೆ ಬ್ಯಾಕ್ವರ್ಡ್ ಇದೆ. ಹಾಗಾಗಿ ಅಲ್ಲಿ ಬ್ಯಾಕ್ವರ್ಡ್ ಇಂದ ಯಾರಾದ್ರೂ ಫಿಟ್ ಕ್ಯಾಂಡಿಡೇಟ್ ಬಂದಿದ್ರೆ ಇಷ್ಟೊತ್ತಿಗಾಗ್ಲೇ ಅದು ಕೂಡ ಕಾಂಗ್ರೆಸ್ ಪಾಳೆಗಾರಿಕೆ ಕಾಂಗ್ರೆಸ್ ಸೀಟ್ ಆಗಿರ್ತಾ ಇತ್ತು. ಕಾಂಗ್ರೆಸ್ ಅಲ್ಲಿ ಒಂದು MP ಆಗಿ ಹೋಗೋ ಚಾನ್ಸ್ ಇರ್ತಾ ಇತ್ತು. ಎರಡನೇದಾಗಿ ನಾನು ಸುಮಾರು ಒಂದು 650 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಇಡೀ ಕ್ಷೇತ್ರದಲ್ಲಿ ಹಳ್ಳಿಗೂ ಕೂಡ ಇವತ್ತು ಚಿರಪರಿಚಿತನಾಗಿದ್ದೇನೆ. ಯಾವ್ಯಾವ ಇವತ್ತು ಸರ್ವೆ ಮಾಡ್ತಾ ಇದಾರೆ ಎಲ್ಲಾ ಸರ್ವೆನಲ್ಲೂ ಕೂಡ ನನ್ನ ಹೆಸರು ಮುಂಚೂಣಿಯಲ್ಲಿದೆ. ವಿನಯ್ ಕುಮಾರ್ ನೋಡಿ, ಸರ್ವೆನಲ್ಲಿ ನಿಮ್ಮ ಹೆಸರು ಮುಂಚೂಣಿಯಲ್ಲಿದೆ, ಒಪ್ಕೊಳ್ಳೋಣ. ಆದ್ರೆ ಕಾಂಗ್ರೆಸ್ನ ಸಂಸ್ಕೃತಿ ಬಿಜೆಪಿ ಸಂಸ್ಕೃತಿ ಬೇರೆ. ನೀವು ಹೇಳಿದ್ರಲ್ಲ, ಹೊಸಬರಿಗೆ ಯುವಕರಿಗೆ ಒಂದು ಟಿಕೆಟ್ ಅನ್ನ ಕೊಡ್ತಾರೆ, ಅವಕಾಶವನ್ನ ಕೊಡ್ತಾರೆ ಅನ್ನೋದನ್ನ ನಾವು ಬಿಜೆಪಿಯಲ್ಲಿ ಅದನ್ನ ನಾವು ಕೇಳಿದ್ವಿ. ಆದ್ರೆ ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಗೆಲ್ಲೋ ಕುದುರೆಗೇನೆ ಟಿಕೆಟ್ ಕೊಡೋದು, ಅದು ನೋ ಡೌಟ್. ಯಾಕಂದ್ರೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರು, ಯಾವಾಗ್ಲೂ ಒಂದೇ ಮಾತನ್ನು ಹೇಳ್ತಾರೆ, ಯಾರು ಗೆಲ್ಲೋ ಕುದುರೆ ಇರ್ತಾರೆ ಅವ್ರಿಗೆ ಬಾಜಿ ಕಟ್ಟಬೇಕು ಅನ್ನೋ ಅವರ ಮಾತಿನ ಅರ್ಥ. ಕ್ಷೇತ್ರದಲ್ಲಿ ನೋಡಿ, ದಾವಣಗೆರೆ ಬಹಳ ಇಂಪಾರ್ಟೆಂಟ್ ಈ ಬಾರಿ. ಎಲ್ಲೂ ಸಾಧನೆ ಮಾಡದಂತ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಸಾಧನೆಯನ್ನ ಮಾಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ 28 ವರ್ಷಗಳಿಂದ ಒಮ್ಮೆಯೂ ಕೂಡ ಗೆದ್ದಿಲ್ಲ ಕಾಂಗ್ರೆಸ್. ಹತ್ರ ಬಂದಿದೆ, ಫೈಟ್ ಕೊಟ್ಟಿದೆ. ಹಾಗಂತ ಈ ಬಾರಿಯೂ ಕೂಡ ರಿಸ್ಕ್ ತೆಗೆದುಕೊಳ್ಳುತ್ತೆ ಅನ್ನೋ ವಿಶ್ವಾಸ ಇದೆಯಾ ನಿಮ್ಗೆ? ಖಂಡಿತ ಈ ಸರಿ ದಾವಣಗೆರೆನಲ್ಲಿ ಗೆಲ್ಲೋ ಕುದುರೆ ಹುಡುಕಾಟ ನಡೀತಾ ಇದೆಲ್ಲ, ಗೆಲ್ಲೋ ಕುದುರೆ ನಾನೇ ಅಂತಂದು. ಎರಡನೇದಾಗಿ MLA ಎಲೆಕ್ಷನ್ ಅಲ್ಲಿ ನಾವು ನೋಡಿದ ಪ್ರಕಾರ ಸುಮಾರು 90% ಕ್ಯಾಂಡಿಡೇಟ್ಗಳು ಸರ್ವೆ ಮೂಲಕ ಅವರಿಗೆ ಟಿಕೆಟ್ ಕೊಟ್ಟಿದ್ದು. ಅದರಲ್ಲೂ ಹೊಸ ಮುಖಗಳು, ಒಂದು ಪ್ರದೀಪ್ ಈಶ್ವರ್ ಒಂದು ಅತ್ಯುತ್ತಮ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅವರು ಕೂಡ ಕೋಚಿಂಗ್ ಇಂಡಸ್ಟ್ರಿಯಿಂದ ಬಂದು ಇವತ್ತು ಸಾಕಷ್ಟು ಹೆಸರು ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದಾವಣಗೆರೆನಲ್ಲೂ ಕೂಡ ಆ ಸಾಧ್ಯತೆ ಈಗ ಇದೆ, ಜನಗಳೇ ಹೇಳ್ತಾ ಇದ್ದಾರೆ. ಹಾಗೇನೆ ಪಕ್ಷದ ಅನೇಕ ವರಿಷ್ಠರು, ಮಂತ್ರಿಗಳು ನಾವು ಭೇಟಿ ಮಾಡಿದಾಗೆಲ್ಲ ಹೊಸ ಪೀಳಿಗೆ ನಾಯಕರು, ಅದರಲ್ಲೂ ಹಿಂದುಳಿದ ಏನು ಒಂದು ವರ್ಗ ಇದೆ, ಜನಸಂಖ್ಯೆ ಇದೆ, ಅಲ್ಲಿ ಹೊಸ ನಾಯಕರನ್ನ ಹುಟ್ಟು ಹಾಕೋ ಒಂದು ಅನಿವಾರ್ಯತೆ ಇವತ್ತು ಕಾಂಗ್ರೆಸ್ಗೆ ಬಂದಿದೆ. ಯಾಕೆಂತಂದ್ರೆ ಪಕ್ಷ ಬೆಳಿಬೇಕು ಅನ್ನೋದಾದ್ರೆ ಸೆಕೆಂಡ್ ಲೈನ್ ಅಥವಾ ಥರ್ಡ್ ಲೈನ್, ಹಾಗೇನೆ ಫಸ್ಟ್ ಜನರೇಷನ್ ಪೊಲಿಟಿಷಿಯನ್ಸ್. ನಾನು ಯಾವುದೇ ಒಬ್ಬ ಪೊಲಿಟಿಕಲ್ ಹಿನ್ನೆಲೆಯಿಂದ ಬಂದಿಲ್ಲ, ನಾನು ಯಾವ MP MLA ಮಗ ಅಲ್ಲ. ಸೊ ಫಸ್ಟ್ ಜನರೇಷನ್ ಪೊಲಿಟಿಷಿಯನ್ಸ್ ನ ಇವಾಗ ಹುಟ್ಟು ಹಾಕಿದ್ರೆ ನೆಕ್ಸ್ಟ್ ನಮ್ಮಂತರಿಂದ ಒಂದು 20-30 ವರ್ಷ ಸರ್ವಿಸ್ ಪಡಿಬಹುದು ಅನ್ನೋ ಒಂದು ಚಿಂತನೆ ಕೂಡ ಇದೆ. ಕಾಂಗ್ರೆಸ್ ಆಲೋಚನೆ ಚಿಂತನೆ ಎಲ್ಲ ಚೆನ್ನಾಗೇ ಇದೆ. ಹಾಗೆ ನೀವೇ ಹೇಳ್ದ ಹಾಗೆ ಅದ್ ನಿಜವೇ ಆಗಿದ್ರೆ ಜನರ ರೀಚ್ ಕೂಡ ನಿಮಗೆ ಚೆನ್ನಾಗಿರೋದ್ರಿಂದ ಟಿಕೆಟ್ ಸಿಗಬೇಕು ಅನ್ನೋ ನಿಮ್ಮ ಆಕಾಂಕ್ಷೆಯಲ್ಲಿ ತಪ್ಪೇನಿಲ್ಲ. ನೋಡೋಣ, ನಮ್ಮ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್. ವಿನಯ್ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ವಿನಯ್ ಕುಮಾರ್ ಅವರು ಮಾತನಾಡುವಾಗ ಬಹಳ ಪ್ರಮುಖವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಹಿಂದುಳಿದ ವರ್ಗಗಳು ಅದಕ್ಕೆ ಪ್ರಾತಿನಿಧ್ಯ ಸಿಗಬೇಕು. ಯಾಕೆ ಅಂದ್ರೆ ಮಧ್ಯ ಕರ್ನಾಟಕ ಭಾಗ, ಅದರಲ್ಲೂ ದಾವಣಗೆರೆ ಅಂದ ತಕ್ಷಣ ನಮಗೆ ತಕ್ಕಂತ ನೆನಪಾಗೋದು ಲಿಂಗಾಯತ. ಬಹಳಷ್ಟು ಪ್ರಬಲವಾದ ಸಮುದಾಯ ಲಿಂಗಾಯತ ಸಮುದಾಯ ಅಂತ ಹೇಳಿ. ಆದ್ರೆ ಈಗ ನಾವು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜಾತಿ ಸಮೀಕರಣವನ್ನ ಲೆಕ್ಕ ಹಾಕಿ ನೋಡೋದಾದ್ರೆ, ವಿನಯ್ ಕುಮಾರ್ ಅವರು ಕೂಡ ಹೇಳಿದ ಹಾಗೆ ಅಲ್ಲಿ ಅಪ್ಪರ್ ಹ್ಯಾಂಡ್ ಇರೋದು ಲಿಂಗಾಯತ ಸಮುದಾಯಕ್ಕಿಂತ ಹೆಚ್ಚಾಗಿ ಹಿಂದುಳಿದ SC ST ಸಮುದಾಯಕ್ಕೆ ಸೇರಿದ ಮತದಾರರ ಸಂಖ್ಯೆನೇ ಹೆಚ್ಚಿದೆ ಅಂತ. ಈಗ ಇನ್ ಕೇಸ್ ಏನಾದ್ರೂ ಎಲೆಕ್ಷನ್ ಒಳಗಡೆ ನಾಗೇಂದ್ರ ಬಾಬು ಈ ಜಾತಿ ಜನಗಣತಿ ವರದಿ ಏನಾದ್ರೂ ಔಟ್ ಆಗಿದ್ದೇ ಆದಲ್ಲಿ ಈ ಲೆಕ್ಕಾಚಾರ ನಾವೇನ್ ತೋರಿಸ್ತಿದೀವಿ ಇದು ಮತ್ತೆ ಬದಲಾಗೋ ಸಾಧ್ಯತೆಗಳು ಇದೆ.
ಸ್ಮಿತಾ ನೋಡಿ, ಕುರುಬ ಮತ್ತೆ ಮುಸ್ಲಿಂ ಸಮುದಾಯ ಡಿಸೈಡಿಂಗ್ ಫ್ಯಾಕ್ಟರ್ಸ್, ಅವರೇ ನಿರ್ಣಯವನ್ನ ಮಾಡುವಂಥದ್ದು. SC/ST ಇಂದ ಅಭ್ಯರ್ಥಿ ಯಾರೇ ಕಣಕ್ಕೆ ಇಳಿದ್ರು ಕೂಡ ಅಲ್ಲಿ ಮತ್ತೊಬ್ಬರು ಅಭ್ಯರ್ಥಿ ಇದ್ದೇ ಇರ್ತಾರೆ, ಅಲ್ಲಿ ವೋಟ್ ಸ್ಪ್ಲಿಟ್ ಆಗ್ಬೋದು. ಲಿಂಗಾಯತ ಸಮುದಾಯದಿಂದ ಯಾರೇ ಹೇಳಿದ್ರು ಕೂಡ ಅಲ್ಲೂ ಕೂಡ ವೋಟ್ ಸ್ಪ್ಲಿಟ್ ಆಗ್ಬೋದು. ಆದರೆ ಯಾರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋದನ್ನ ನಿರ್ಣಯ ಮಾಡ್ತಾರಲ್ಲ, ಆ ನಿರ್ಣಯ ಮಾಡುವಂಥ ಎರಡು ಸಮುದಾಯಗಳ ಒಂದು ಸಂಖ್ಯಾಬಲವನ್ನು ಗಮನಿಸ್ತಾ ಇದ್ವಿ. ಕುರುಬ ಸಮುದಾಯದವರು 2,10,000, ಮುಸ್ಲಿಂ ಸಮುದಾಯದವರು 2,20,000, ಇನ್ನು ಇತರೆ 2,54,472. ಒಟ್ಟು ಮತದಾರರ ಸಂಖ್ಯೆ 16,34,472. ಇದು ಇನ್ನೂ ಕೂಡ ಜಾಸ್ತಿ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಕಳೆದ ಬಾರಿಯ ಒಂದು 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಅಂಕಿಅಂಶಗಳ ಪ್ರಕಾರ ಅಲ್ಲಿ ಇದ್ದದ್ದು ನಮಗೆ ಕೇಳಿ ಬಂದಿದ್ದು 19 ಲಕ್ಷ ಜನ ಇದ್ದಾರೆ ವೋಟರ್ಸ್ ಅಂತೇಳಿ. ಆದರೆ ಈಗ ಒಂದಷ್ಟು ಜನ ಬೇರೆ ಬೇರೆ ಕಡೆ ತೆರಳಿರ್ಬೋದು, ಸೊ ಜನ ಖಾಲಿ ಆಗಿರ್ಬೋದು. ಆದರೆ ಇಲ್ಲಿ ಬೆಣ್ಣೆನಗರಿಯಲ್ಲಿ ಬಿಸಿ ಬಿಸಿ ಬೆಣ್ಣೆ ದೋಸೆಯನ್ನು ತಿನ್ನಿಸೋದು ಮತದಾರರು ಬಿಜೆಪಿಗ ಅಥವಾ ಕಾಂಗ್ರೆಸ್ಗ ಅನ್ನೋ ಪ್ರಶ್ನೆಗಳನ್ನ ಅದರಲ್ಲೂ ಶಾಮನೂರ್ ಶಿವಶಂಕರಪ್ಪನವರ ನಡೆ ಹೇಳಿಕೆಗಳು ಲಿಂಗಾಯತ ಸಮುದಾಯದ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರಿದೆ. ಇತ್ತೀಚೆಗೆ ಅವ್ರು ಕೊಟ್ಟ ಸ್ಟೇಟ್ಮೆಂಟ್, ಕಾಂಗ್ರೆಸ್ನಲ್ಲಿ ಲಿಂಗಾಯತರಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಹೇಳಿ ಕೇಳಿ ಲಿಂಗಾಯತ ಸಮುದಾಯದ ಅತ್ಯಂತ ಹಿರಿಯ ರಾಜಕಾರಣಿ ಶಾಮನೂರ್ ಶಿವಶಂಕರಪ್ಪನವರು ಕಾಂಗ್ರೆಸ್ನಲ್ಲಿದ್ದಾರೆ. ಬಟ್ ಬಿಜೆಪಿನ ಹೋಗಳಿ ಪತ್ರ ಬರೆದಿದ್ದಾರೆ ಬಿಜೆಪಿಯ ದೆಹಲಿಯ ವರಿಷ್ಠ ನಾಯಕರಿಗೆ. ಇದನ್ನೆಲ್ಲ ಯಾವ ರೀತಿ ಗಮನಿಸದೆ ಸಮುದಾಯ, ಎರಡನೇ ಅತಿ ದೊಡ್ಡ ಸಮುದಾಯ ಕಳೆದ ಬಾರಿಯ ಚುನಾವಣಾ ಲೆಕ್ಕಾಚಾರದಲ್ಲಿ ಗಮನಿಸಿದಾಗ ಲಿಂಗಾಯತ ಸಮುದಾಯ. ಹೀಗಾಗಿ ಇದನ್ನ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ನಡೆಯನ್ನ ಯಾವ ರೀತಿ ಗಮನಿಸದೆ, ಹಾಗೆ ಜಾತಿ ಜನಗಣತಿ ಬಹಳ ವಿರೋಧ ಇದೆ ಸಮುದಾಯಕ್ಕೆ, ಇದನ್ನು ಯಾವುದೇ ಕಾರಣಕ್ಕೂ ಅನುಷ್ಠಾನಕ್ಕೆ ತರಬಾರದು ಅಂತ ಹೇಳಿ ಆದ್ರೆ ಸಿದ್ದರಾಮಯ್ಯನವರು ವರದಿ ಸ್ವೀಕಾರ ಮಾಡಿ ಆಗಿದೆ, ಅದನ್ನು ಅನುಷ್ಠಾನ ಮಾಡಿಯೇ ಸದ್ದ ಅನ್ನೋ ಪಣ ತೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಬಗ್ಗೆ ಈ ಸಮುದಾಯ ಯಾವ ರೀತಿಯಾಗಿ ನಿರ್ಣಯವನ್ನ ಕೈಗೊಳ್ಳುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಇನ್ ಕೇಸ್ ನಾನು ರೇಖಾದಲ್ಲಿ ಒಂದು ಮಾತನಾಡ್ತಿದ್ದೀನಿ, ಇನ್ ಕೇಸ್ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕೈ ಬಿಟ್ಟರು ಕೂಡ ನಾಗೇಂದ್ರ ಬಾಬು ಹೇಳ್ತಾ ಇದ್ದ ಹಾಗೆ ಕುರುಬ ಹಾಗೆ ಮುಸ್ಲಿಂ ವೋಟರ್ಸ್ ನೋ ಡೌಟ್ ಕುರುಬ ಸಮುದಾಯ ಅಂತ ಬಂದ ತಕ್ಷಣ ಸಿದ್ದರಾಮಯ್ಯ ಅನ್ನೋ ಒಬ್ಬ ಮಾಸ್ ಲೀಡರ್ನ ಚಿತ್ರಣ ನಮ್ಮ ಕಣ್ಮುಂದೆ ಬಂದೇ ಬರುತ್ತೆ. ಒಂದು ಅಪೂರ್ವವಾದ ಬೆಂಬಲ ಸಮುದಾಯದಿಂದ ಸಿದ್ದರಾಮಯ್ಯ ಅವರಿಗೆ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೆ ಮುಸಲ್ಮಾನ್ ಸಮುದಾಯ ಬಿಜೆಪಿಗೆ ವೋಟ್ ಹಾಕೋ ಪಾಸಿಬಿಲಿಟೀಸ್ ಎಷ್ಟಿದೆ ವೀಕ್ಷಕರಿಗೆ ಅದನ್ನ ವಿಶೇಷವಾಗಿ ವಿವರಿಸೋ ಅವಶ್ಯಕತೆ ಇಲ್ಲ. ಹೀಗಾಗಿ ಈ ಎರಡು ಸಮುದಾಯ ಜೊತೆಗೆ ಹಿಂದುಳಿದ ಸಮುದಾಯಗಳು, ಅದರಲ್ಲೂ ಪ್ರಮುಖವಾಗಿ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ SC/ST ಸಮುದಾಯ ಕಾಂಗ್ರೆಸ್ನ ಪರವಾಗಿ ಏನಾದರೂ ಡಿಸೈಡ್ ಮಾಡಿದ್ರೆ ಈ ಬಾರಿ ಕಾಂಗ್ರೆಸ್ನ ಕೈ ಹಿಡಬೇಕು ಅಂತ ಹೇಳಿ. ಯಾಕಂತಂದ್ರೆ ದಾವಣಗೆರೆ ಅಂದ ತಕ್ಷಣಕ್ಕೆ ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಳ್ಳಿಗಾಡು ಪ್ರದೇಶ ಕೂಡ, ಗ್ರಾಮೀಣ ಭಾಗ ಕೂಡ ಹೆಚ್ಚಾಗಿ ಕಾಣ್ಲಿಕ್ಕೆ ಸಿಗುತ್ತೆ. ಈ ಹಳ್ಳಿ ಭಾಗದಲ್ಲಿ ಪಂಚ ಗ್ಯಾರಂಟಿಗಳು ಅದರದೇ ಆದ ಪರಿಣಾಮವನ್ನ ಬೀರಿದೆ. ಹೀಗಾಗಿ ಆ ಭಾಗದಲ್ಲಿ ಈ ಜಾತಿ ಲೆಕ್ಕಾಚಾರವನ್ನ ಕೂಡ ಮೀರಿ ಮತದಾರರು ಕಾಂಗ್ರೆಸ್ ಕಡೆಗೆ ಒಲವನ್ನ ತೋರಿಸೋ ಪಾಸಿಬಿಲಿಟೀಸ್ ಇದೆಯಾ ಕಾದ್ ನೋಡ್ಬೇಕು. ಆದ್ರೆ ಇದು ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಈ ಲೋಕಸಭಾ ಚುನಾವಣೆ ಹಾಗೆ ವಿಧಾನಸಭಾ ಚುನಾವಣೆಯ ವೋಟಿಂಗ್ ಪ್ಯಾಟ್ರನ್ಸ್ ಬೇರೆಯದ್ದೇ ರೀತಿಯಲ್ಲಿರುತ್ತೆ. ವೆಲ್ಕಮ್ ಬ್ಯಾಕ್. ಒಂದು ಕ್ಷೇತ್ರ ಅಂದ ಮೇಲೆ ಅಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದಷ್ಟು ಪೂರಕ ಒಂದಷ್ಟು ಮಾರಕ ಅಂಶಗಳಿರುತ್ತೆ, ಅಂದ್ರೆ ಪ್ಲಸ್ ಆರ್ ಮೈನಸ್. ಬಿಜೆಪಿ ಹಾಗೆ ಕಾಂಗ್ರೆಸ್ ಪಕ್ಷದ ಬಲಾಬಲಗಳು ಏನು, ಯಾವ್ಯಾವ ಪಕ್ಷ ಯಾವ ರೀತಿಯಾಗಿ ಈ ರಣಕಣವನ್ನು ತನ್ನದಾಗಿಸಿಕೊಳ್ಳಿಕ್ಕೆ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ಇದೆ ಈ ಕ್ಷೇತ್ರದ ವಿಚಾರ ಕೂಡ. 26-28 ವರ್ಷದಿಂದ ಬಿಜೆಪಿಯ ಭದ್ರಕೋಟೆಯನ್ನ ಭೇದಿಸಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ. ಆದರೆ ಸಿದ್ದೇಶ್ವರ್ ಅವರು 4 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಸಹಜವಾಗಿ ಒಂದು ಆಡಳಿತ ವಿರೋಧಿ ಅಲೆ ಅನ್ನೋದು ಇದ್ದೇ ಇರುತ್ತೆ. ಆ ಆಡಳಿತ ವಿರೋಧಿ ಅಲೆ ಬಿಜೆಪಿಯ ಮೋದಿ ಅಲೆಯಲ್ಲಿ ಕ್ಲಿಯರ್ ಔಟ್ ಆಗತ್ತಾ, ವಾಶ್ ಔಟ್ ಆಗತ್ತಾ, ಸದ್ಯಕ್ಕಿರುವ ಕುತೂಹಲ. ಹಾಗಾದ್ರೆ ಬಿಜೆಪಿಯ ಅಸ್ತ್ರ ಏನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಸ್ಮಾರ್ಟ್ ಸಿಟಿ ಯೋಜನೆ ಇದೆಯಲ್ಲ, ಒಂದು ಕಡೆ ಅಭಿವೃದ್ಧಿ ಕಾಮಗಾರಿಗಳಾಗಿದೆ, ಇದು ಕೂಡ ಬಿಜೆಪಿಯ ಮುಂದಿರುವಂಥ ಒಂದು ಪ್ಲಸ್ ಪಾಯಿಂಟ್. ಮತ್ತೊಂದು ಕಡೆ ಮೋದಿ ವೇವ್, ಯುವ ಪಡೆ, ಹಿಂದುತ್ವ, ಸಂಘಟನೆ, ಲಿಂಗಾಯತ ಸಮುದಾಯದ ಪ್ರಾಬಲ್ಯ, ಇದೆಲ್ಲವೂ ಕೂಡ ಬಿಜೆಪಿ ಮುಂದಿರುವಂಥ ಅಸ್ತ್ರಗಳು. ಸೊ ಹಿಂದೂ ಸಂಘಟನೆಗಳು ಸಾಥ್ ಕೊಡುತ್ತೆ ಯಾವಾಗಲೂ ಕೂಡ ಚುನಾವಣೆ ಅಂತ ಬಂದಾಗ, ಅದು ಬಿಜೆಪಿಗೆ ನೋ ಡೌಟ್. ಇದು ಕೂಡ ಒಂದು ರೀತಿಯಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಈಗ ಮತ್ತೊಬ್ರು ಆಕಾಂಕ್ಷಿ ಬಿಜೆಪಿ ಬಗ್ಗೆ ವೀರೇಶ್ ಹನಗವಾಡಿ ಅವರು, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರು. ವೀರೇಶ್ ಅವರ ನಮಸ್ಕಾರ. ಸರ್ ನಮಸ್ಕಾರ. ಘಟಾನುಘಟಿಗಳು ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ, ನೀವು ಕೂಡ ಇದ್ದೀರಿ. ಎಷ್ಟು % ವಿಶ್ವಾಸ ಇದೆ ನಿಮಗೆ ಟಿಕೆಟ್ ಸಿಗುತ್ತೆ ಅಂತ? ಸರ್ ಪರ್ಸೆಂಟೇಜ್ ಮುಖ್ಯ ಅಲ್ಲ, ಇಡೀ ದೇಶದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಹೊಸದು ಏನಾದ್ರೂ ರಾಜಕೀಯ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂದ್ರೆ ಅದು ಬಿಜೆಪಿ ಸಾಧ್ಯ.
ನಿನ್ನೆ ಅನೌನ್ಸ್ ಮಾಡಿದ್ರಲ್ಲಿ ಅನೇಕ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ನಾವು ಇಲ್ಲಿರ್ತಕ್ಕಂಥ ನಮ್ಮ ಸಂಸದರಾಗಿರ್ತಕ್ಕಂಥ JM ಸಿದ್ದೇಶ್ವರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅವಕಾಶ ಕೊಟ್ಟರು ಕೂಡ ನಾವು ಸಂತೋಷದಿಂದ ಕೆಲಸ ಮಾಡ್ತೀವಿ. ವೀರೇಶ್ ಅವರೇ, ಈ ಹಿಂದೆ ಕಾಂಗ್ರೆಸ್ ಆಕಾಂಕ್ಷಿ ಹತ್ರ ಮಾತಾಡ್ಬೇಕಾದ್ರೆ ನಾನು ಇದೇ ಮಾತನ್ನ ಹೇಳಿದೆ. ಹೊಸ ಪ್ರತಿಭೆಗಳಿಗೆ, ಹೊಸ ಮುಖಗಳಿಗೆ ಮಣೆ ಹಾಕೋದು ಯಾವ ಪಕ್ಷ ಅಂದ್ರೆ ಅದು BJP ಅಂತ ನಾನು ಹೇಳಿ ಆಯ್ತು. ಈಗ ನಿಮ್ಗೆ ಎಷ್ಟು ವಿಶ್ವಾಸ ಇದೆ ಟಿಕೆಟ್ ಸಿಗುತ್ತೆ ಅಂತೇಳಿ ಅದನ್ನ ಅದ್ರ ಜೊತೆಗೇನೆ ಈ ಸಿಟಿ ಮಟ್ಟದಲ್ಲಿ ನಾಯಕರ ನಡುವೆ, ಬಿಜೆಪಿ ನಾಯಕರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋ ದೊಡ್ಡ ಆರೋಪ ಇದೆ. ಗ್ರಾಮೀಣ ಭಾಗಕ್ಕೆ ಹೋದ್ರೆ ಅಭಿವೃದ್ಧಿ ತಲುಪೇ ಇಲ್ಲ ಅನ್ನೋ ಅಪವಾದ ಕೂಡ ಇದೆ. ಇದೆಲ್ಲವನ್ನು ಒಳಗೊಂಡು ಮಾತನಾಡ್ಬಿಡಿ ಅಂತ. ಇಲ್ಲ, ಅಭಿವೃದ್ಧಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೊನ್ನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಸನ್ಮಾನ್ಯ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳಾಗಿದೆ. ಉದಾಹರಣೆಗೆ ಜಗಳೂರು ತಾಲೂಕು ಇರ್ಬೋದು, ಭರಮಸಾಗರ ಇರ್ಬೋದು, ದಾವಣಗೆರೆ ಗ್ರಾಮಾಂತರ ಭಾಗದಲ್ಲಿ ಇರ್ಬೋದು, ಕೆರೆ ತುಂಬಿಸುವಂತ ಕೆಲಸ ಬಹಳ ವ್ಯಾಪಕವಾಗಿದೆ. ಜನಗಳಿಗೆ ಸಮಾಧಾನ ಇದೆ. ಇವತ್ತು ಎಲ್ಲಾ ಚನ್ನಗಿರಿ ಇರ್ಬೋದು, ಹೊನ್ನಾಳಿ ಇರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅದಕ್ಕೆ ಸಿದ್ದೇಶ್ವರ್ ಅವರು ಸಾಥ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಸರ್ಕಾರನೂ ಕೂಡ ಅದಕ್ಕೆ ಸಹಕಾರ ನೀಡಿದೆ. ಅದರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ. ಸಣ್ಣ ಪುಟ್ಟ ಒಂದು ರಾಜಕೀಯ ಪಕ್ಷ ಆದ್ಮೇಲೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದ್ದದ್ದು ನಿಜ. ಆದ್ರೆ ಸನ್ಮಾನ್ಯ ವಿಜಯೇಂದ್ರ ಅವರು, BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ್ಮೇಲೆ ಅವರು ಕೂತು ಮಾತನಾಡಿ ಎಲ್ಲದನ್ನೂ ತಿಳಿಗೊಳಿಸುವಂತ ಕೆಲಸ ನಡೀತಾ ಇದೆ, ನಡೆದಿದೆ. ಇವತ್ತು ಏನಾದ್ರೂ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಹೋಗಕ್ ಮುಂಚೆ ಇವತ್ತು ನಾವಿಬ್ರು, ನಮ್ಮ ಕಾರ್ಯಕರ್ತರು, ಮತದಾರರು ಎಲ್ಲರೂ ಕೂಡ ಯಾರೇ ಅಭ್ಯರ್ಥಿ ಆಗ್ಲಿ ಇವತ್ತು ಭಾಜಪಾ ದಾವಣಗೆರೆಯಲ್ಲಿ ಮತ್ತೊಂದು ಗೆಲ್ಬೇಕು, ಅಭಿವೃದ್ಧಿ ಮತ್ತೆ ಕಾಣಬೇಕು ಅಂತ ಹೇಳಿ ಇವತ್ತು ಕುತೂಹಲದಿಂದ ಇದ್ದಾರೆ. ಅಭ್ಯರ್ಥಿ ಒಂದೇ ಕಾಯ್ತಾ ಇರೋದು. ಓಕೆ, ಥ್ಯಾಂಕ್ ಯು ವೀರೇಶ್ ಅವರೇ, ಆಲ್ ದ ಬೆಸ್ಟ್. ನೀವು ಕೂಡ ಆಕಾಂಕ್ಷಿ ಆಗಿದ್ದೀರಿ. ನೋಡೋಣ ವರಿಷ್ಠರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತೇಳಿ. 10ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲವೂ ಕೂಡ ಫೈನಲ್ ಆಗ್ಬಿಡ್ತು. ನೋಡಿ, ಈಗ ರಣಕಣದ ಒಂದು ದಾವಣಗೆರೆಯ ಒಂದು ಕ್ಷೇತ್ರದ ಬಗ್ಗೆ ಮಾತನಾಡಬೇಕಾದ್ರೆ ನೋಡಿ 50-50 ಇದೆ. ಸಿದ್ದೇಶ್ವರ್ ಕುಟುಂಬ ಮತ್ತು SS ಮಲ್ಲಿಕಾರ್ಜುನ್ ಅವರ ಪತ್ನಿ ಅವರೇನಾದರೂ ನಿಂತ್ಕೊಂಡಿದ್ದೆ ಆದರೆ ನೆಕ್ ಟು ನೆಕ್ ಫೈಟ್, ಯಾವುದೇ ಅನುಮಾನ. ಯಾಕೆಂದರೆ ದಾವಣಗೆರೆಯಲ್ಲಿರುವಂಥ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಬ್ಬರೇ BJP ಶಾಸಕರಿರುವಂಥದ್ದು, ಇನ್ನು ಉಳಿದಂತೆ ಎಲ್ಲರೂ ಕೂಡ ಕಾಂಗ್ರೆಸ್ನ ಶಾಸಕರೇ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ಬಿಜೆಪಿಯಿಂದ ಹಾಲಿ ಸಂಸದರನ್ನ ಬಿಟ್ಟು ಬೇರೆಯವ್ರನ್ನ ಇಳಿಸಿದ್ರೆ ಪರ್ಸೆಂಟೇಜ್ ಕಮ್ಮಿ ಆಯ್ತು. ನೋಡಿ, ಗಮನಿಸ್ತಿದ್ದೀರಿ, 48% ಮಾತ್ರ ಗೆಲ್ಲೋ ಸಾಧ್ಯತೆ. ಇನ್ ಕೇಸ್ ಹಾಲಿ ಸಂಸದರು ಅಥವಾ ಅವ್ರ ಕುಟುಂಬಸ್ಥರಿಗೆ ಬಿಟ್ಟು ಬೇರೆಯವ್ರನ್ನ ಕಂಟೆಸ್ಟ್ ಮಾಡಿದ್ರೆ ಆಗ SS ಮಲ್ಲಿಕಾರ್ಜುನ್ ಅಥವಾ ಅವರ ಪತ್ನಿ ಕಣಕ್ಕಿಳಿದ್ರೆ ಗೆಲ್ಲುವಿನ ಸಾಧ್ಯತೆ ಹೆಚ್ಚಾಗಿ ಕಾಣೋಕ್ ಸಿಗ್ತಾ ಇದೆ. ಇದು ಉಲ್ಟಾ ಆದ್ರೆ ಹೇಗೆ ಅಂದ್ರೆ, ಕಾಂಗ್ರೆಸ್ನಲ್ಲಿ ಇನ್ ಕೇಸ್ ಏನಾದ್ರು SS ಮಲ್ಲಿಕಾರ್ಜುನ್ ಅವರು ಅಥವಾ ಅವರ ಕುಟುಂಬಸ್ಥರನ್ನ ಹೊರತುಪಡಿಸಿ ಇನ್ ಕೇಸ್ ಏನಾದ್ರೂ ಬೇರೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಮತ್ತೆ ಈ ಲೆಕ್ಕಾಚಾರಗಳು ಉಲ್ಟಾ ಆಗೋ ಸಾಧ್ಯತೆ ನೀವು ಗಮನಿಸ್ತಾ ಇದ್ದೀರಿ. ಸಿದ್ದೇಶ್ವರ್ಗೆ ಟಿಕೆಟ್ ಕೊಡ್ಲೇಬಾರದು ಅಂತೇಳಿ ಸ್ಥಳೀಯ ನಾಯಕರಲ್ಲಿ ಅಪಸ್ವರ ಇದ್ದಿತ್ತು. ಒಂದ್ ವೇಳೆ ಆ ಥರದ್ದು ಏನಾದರೂ ಆಯ್ತು ಅಂತಂದ್ರೆ 50-50 ಅಂತ ಅಂದ್ರೆ ಇತರರಿಗೆ ಕಡಿಮೆ ಆಗುತ್ತೆ. ಒಂದು ವೇಳೆ ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಏನಾದ್ರು ಟಿಕೆಟ್ ಕೊಟ್ಟಿದೆ ಆದ್ರೆ 56% ಅಲ್ಲಿ ಒಂದ್ ಸೈಡ್ ಆಗುವಂತ ನಿರೀಕ್ಷೆ ಇದೆ. ಅಂದ್ರೆ ಕಾಂಗ್ರೆಸ್ನಿಂದ ಶಾಮನೂರ್ ಶಿವಶಂಕರಪ್ಪನವರ ವಿನಯ್ ಕುಮಾರ್ ಕೊಟ್ರೆ ವಿನಯ್ ಕುಮಾರ್ ಅವ್ರಿಗೆ ಏನಾದ್ರು ಕೊಟ್ರೆ ಅಂದ್ರೆ SS ಮಲ್ಲಿಕಾರ್ಜುನ್ ಅಂದ್ರೆ ಶಾಮನೂರ್ ಶಿವಶಂಕರಪ್ಪ ಅವರ ಕುಟುಂಬಸ್ಥರನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಏನಾದ್ರು ಟಿಕೆಟ್ ಕೊಟ್ಟಿದೆ ಆದ್ರೆ 44% ಅಲ್ಲಿ ಫೈಟ್ ಇರುತ್ತೆ ಅಂತೇಳಿ, ಅಷ್ಟು ಶೇರ್ ಮತವನ್ನ ತೆಗೆದುಕೊಳ್ಬೋದು ಅಂತೇಳಿ, ಗಿಟ್ಟಿಸ್ಕೊಳ್ಬೋದು ಅಂತೇಳಿ ಒಂದು ಶೇಕಡಾವಾರು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇತರ ಯಾರೇ ಅಭ್ಯರ್ಥಿ ಆದರೂ ಕೂಡ BJPಯಲ್ಲಿ 55%, ವಿನಯ್ ಕುಮಾರ್ ಅವರು ಅಭ್ಯರ್ಥಿ ಆಯಿತು ಅಂದರೆ 45% ಅಂತ ಹೇಳಲಾಗ್ತಾ ಇದೆ. ಏನೇ ಆಗಿರ್ಬೋದು, ಒಂದು ಮೋದಿ ವೇವ್, ಮತ್ತೊಂದು ಕಡೆ ಗ್ಯಾರಂಟಿ, ಇದೆರಡೂ ಕೂಡ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಅದರ ಬೆನ್ನಲ್ಲೇ ಯಾರಿಗೆ ಟಿಕೆಟ್ ಕೊಡ್ತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಆ ಕ್ಷೇತ್ರದ ಚುನಾವಣೆಯ ವಿನ್ನಿಂಗ್ ಹಾಗೂ ಸೋಲಿನ ವಿಚಾರವಾಗಿ. ಇದಾಗಿತ್ತು ಇವತ್ತಿನ ಕುರುಕ್ಷೇತ್ರದ ರಣಕಣ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚಿತ್ರಣ. ನಾಳೆ ಮತ್ತೊಂದು ಲೋಕಸಭಾ ಕ್ಷೇತ್ರದ ಸದ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.